ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಕಂದಾಯ ಇಲಾಖೆ ನೇಮಕಾತಿ 2026 ಗ್ರಾಮ ಆಡಳಿತಾಧಿಕಾರಿಯಲ್ಲಿ ಒಟ್ಟು ಹುದ್ದೆಗಳು 67 ಹುದ್ದೆಗಳು ಹೊರಬಿದ್ದಿದ್ದು, ಇದರಲ್ಲಿ ಕಲಬುರಗಿ, ಬೀದರು, ರಾಯಚೂರು ಹೀಗೆ ಹಲವಾರು ಹುದ್ದೆಗಳು ಲಭ್ಯವಿದೆ. ಸಂಬಳ 34,000ದಿಂದ 67,600ರವರೆಗೆ ನಿಮಗೆ ಲಭ್ಯವಿದೆ. ಸರಿ, ಈ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು ಎಲ್ಲನೇ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕಂದಾಯ ಇಲಾಖೆ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು VAO ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಯ ಹೆಸರು ಗ್ರಾಮ ಆಡಳಿತಾಧಿಕಾರಿ. ಇಲಾಖೆ ಕಂದಾಯ ಕರ್ನಾಟಕ ಕಂದಾಯ ಇಲಾಖೆ ಕಲ್ಯಾಣ ಕರ್ನಾಟಕ. ನೇಮಕಾತಿ ಸಂಸ್ಥೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA. ಉದ್ಯೋಗ ಸ್ಥಳ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳಾಗಿರುತ್ತದೆ. ಒಟ್ಟು ಹುದ್ದೆಗಳು 67 ಆಗಿದ್ದು, ಇದು ಕಲಬುರಗಿಯಲ್ಲಿ 40, ಬೀದರಲ್ಲಿ 17, ರಾಯಚೂರು 10. ಒಟ್ಟು ಹುದ್ದೆಗಳು 67 ಹುದ್ದೆಗಳಾಗಿವೆ. ಶೈಕ್ಷಣಿಕ ಅರ್ಹತೆಗಳು: ಅಭ್ಯರ್ಥಿಗಳು ಕೆಳಗಿನ ಯಾವುದಾದರೂ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಮೊದಲನೇದಾಗಿ PUC ಅಥವಾ ದ್ವಿತೀಯ PUC ಉತ್ತೀರ್ಣವಾಗಿರಬೇಕು. ಇಲ್ಲಾಂದರೆ CBSE ಕ್ಲಾಸ್ 12 ಆಗಿರಬೇಕು. ಇಲ್ಲಾಂದರೆ ICSE ಕ್ಲಾಸ್ 12 ಆಗಿರಬೇಕು. ಇಲ್ಲಾಂದರೆ ರಾಜ್ಯ ಸರ್ಕಾರದಿಂದ ಸಮಾನವೆಂದು ಮಾನ್ಯತೆ ಪಡೆದ 12ನೇ ತರಗತಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ವಯೋಮಿತಿ ಕೊಟ್ಟಿದ್ದಾರೆ ನೋಡಿ, ನೋಟ್ ಮಾಡ್ಕೊಳ್ಳಿ. ಇದು 29/1/2026ಕ್ಕೆ ಸಾಮಾನ್ಯ ವರ್ಗ 40 ವರ್ಷ, ಪ್ರವರ್ಗ 2A 2B 3A 3B 43 ವರ್ಷ, SC ST ಪ್ರವರ್ಗ 1 ಇದು 45 ವರ್ಷ ಅಂತ ಹೇಳಿದ್ದಾರೆ. ವಯೋಮಿತಿ ಸಡಿಲಿಕೆ ಯಾರಿಗೆಲ್ಲ ಇದೆ ಅಂತ ನೋಡಿ. ಮಾಜಿ ಸೈನಿಕರಿಗೆ ಇದೆ ನಿಯಮಾನುಸಾರ, ಮತ್ತು NCC ಅಭ್ಯರ್ಥಿಗಳಿಗೆ 3 ವರ್ಷ, ಮತ್ತು ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ 10 ವರ್ಷ, ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು 10 ವರ್ಷ. ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಅರ್ಹ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿಧವೆಯರಿಗೆ 10 ವರ್ಷ, ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಸೇವೆ ಸಲ್ಲಿಸಿದವರಿಗೂ ಕೂಡ ನಿಯಮಾನುಸಾರ ಕೆಲಸ ಲಭ್ಯವಿದೆ. ಇದು ವಯೋಮಿತಿ ನೋಡಿ, ನೋಟ್ ಮಾಡ್ಕೊಳ್ಳಿ. ವೇತನ ಹೇಳಿದ್ದೆ ಮೊದಲೇ, 34,100ರಿಂದ 67,600ರವರೆಗೆ ನಿಮಗೆ ಸಂಬಳ ಲಭ್ಯವಿದೆ. ಸರಿ, ಅರ್ಜಿ ಸಲ್ಲಿಸಲಿಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. KEA ಅಧಿಕೃತ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಪ್ರಮುಖ ದಿನಾಂಕ ನೋಟ್ ಮಾಡ್ಕೊಳ್ಳಿ. ಅಧಿಸೂಚನೆ 10/7/2026ಗೆ ಆರಂಭವಾಗಿದ್ದು, ಆನ್ಲೈನ್ ಅರ್ಜಿ ಆರಂಭ 11/7/2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30/7/2026. ಶುಲ್ಕ ಪಾವತಿಸುವಂಥ ಕೊನೆಯ ದಿನಾಂಕ 31/7/2026. ಅರ್ಜಿ ಶುಲ್ಕ ಸಾಮಾನ್ಯವಾಗಿ 2A 2B 3A 3B ಅಭ್ಯರ್ಥಿಗಳು ಇವರಿಗೆ 750 ರೂಪಾಯಿ ಪೇ ಮಾಡಬೇಕಾಗುತ್ತೆ, ಮತ್ತು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರು ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು 500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಎಲ್ಲ ಅಭ್ಯರ್ಥಿಗಳಿಗೆ ಸೇವಾ ಶುಲ್ಕ 250 ರೂಪಾಯಿ ಹೆಚ್ಚುವರಿ ಅಂತ ಹೇಳ್ತಿದ್ದಾರೆ. ನೋಟ್ ಮಾಡ್ಕೊಳ್ಳಿದ್ದನ್ನು. ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ ಮತ್ತು ಅಂತಿಮ ಆಯ್ಕೆಯನ್ನು ಹೊಂದಿರುತ್ತದೆ. ಲಿಖಿತ ಪರೀಕ್ಷೆ ವಿವರ ಪತ್ರಿಕೆ 1 ದಿನಾಂಕ 25/10/2026. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ. ಇದು ಮೊದಲು ನೋಟ್ ಮಾಡ್ಕೊಳ್ಳಿ. ಪತ್ರಿಕೆ 2 ದಿನಾಂಕ 25/10/2026. ಸಮಯ ಮಧ್ಯಾಹ್ನ 2:30ರಿಂದ 4:30ರವರೆಗೆ. ಪರೀಕ್ಷೆ ಆಫ್ಲೈನು ಅಂದರೆ OMR ವಿಧಾನದಲ್ಲಿ ನಡೆಯಲಿದೆ. ನೋಟ್ ಮಾಡ್ಕೊಳ್ಳಿ. ಮುಖ್ಯ ಸೂಚನೆ: ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ. ಎಲ್ಲ ದಾಖಲೆಗಳನ್ನು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ. ತಪ್ಪು ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕೃತವಾಗುತ್ತದೆ. ಸರ್, ನಿಮಗೆ ಲಿಂಕ್, ಅರ್ಜಿ ಸಲ್ಲಿಸುವಂಥ ಲಿಂಕ್ ಇದೆಯಲ್ಲ, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಾನು ಪಿನ್ ಮಾಡ್ತೀನಿ. ನಿಮಗೆ ಕಮೆಂಟಲ್ಲಿ ಬಂದು ಲಿಂಕನ್ನು ಟೈಪ್ ಮಾಡಿದರೆ ಸಾಕು, ನಿಮಗೆ ಲಿಂಕ್ ಕೊಡಲಾಗುತ್ತೆ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ನೀವು ನೇರವಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ನಿಮಗೆ ನೋಟಿಫಿಕೇಷನ್ ಬೇಕಾದರೆ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ಗೆ ಬಂದರೆ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಕೂಡ ನೀವಲ್ಲಿ ನೋಡ್ಕೋಬಹುದು. ಸರಿ, ಈ ಲಿಂಕ್ ಮೂಲಕವೇ ಗ್ರಾಮ ಆಡಳಿತಾಧಿಕಾರಿ VAO ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಹಾಗೂ ಭಾರತದಲ್ಲಿನ ಇತ್ತೀಚಿನ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರಿ. ಧನ್ಯವಾದಗಳು.